ನಿಮಗೆ ಫೋಟೋಸ್ ಅಥವಾ ವಿಡಿಯೋಸ್ನ ನಿಮ್ಮ ಸ್ಟೇಟಸ್ಗೆ ಅಪ್ಲೋಡ್ ಮಾಡುವಂಥ ಅಭ್ಯಾಸ ಏನಾದರೂ ಇದ್ದರೆ ಇನ್ಮೇಲಿಂದ ನೀವು ಸ್ಟೇಟಸ್ನ ವಾಟ್ಸಪ್ಗೊಂದ್ಸಲಿ, ಫೇಸ್ಬುಕ್ಗೊಂದ್ಸಲಿ ಆ್ಯಂಡ್ ಇನ್ಸ್ಟಾಗ್ರಾಮ್ಗೊಂದ್ಸಲಿ ಅಪ್ಲೋಡ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ವಾಟ್ಸಪ್ಪಲ್ಲಿ ಒಂದು ಹೊಸ ಫೀಚರನ್ನು ಬಿಟ್ಟಿದ್ದಾರೆ. ನೀವು ಒಂದೇ ಕಡೆ ಸ್ಟೇಟಸ್ನ ಅಪ್ಲೋಡ್ ಮಾಡಿದ್ರೆ ಸಾಕು, ಇನ್ಸ್ಟಾಗ್ರಾಮ್ಗೂ ಅಪ್ಲೋಡ್ ಆಗುತ್ತೆ ಆ್ಯಂಡ್ ಫೇಸ್ಬುಕ್ಗೂ ಅಪ್ಲೋಡ್ ಆಗುತ್ತೆ, ಅದನ್ನು ಒಂದೇ ಕ್ಲಿಕ್ಕಲ್ಲಿ. ಅದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವೇನಾದ್ರೂ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮೊದಲು ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಕೊಂಡು ಸ್ಟೇಟಸ್ ಸೆಕ್ಷನ್ ಅಥವಾ ಅಪ್ಡೇಟ್ ಸೆಕ್ಷನ್ಗೆ ಹೋಗಿ, ಸೆಕ್ಷನ್ಗೆ ಹೋಗ್ಬಿಟ್ಟು ಮೇಲ್ಗಡೆ ಕಾಣ್ತಾ ಇರುವಂಥ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಒಂದು ಸೆಟ್ಟಿಂಗ್ಸ್ ಅನ್ನುವಂಥ ಆಪ್ಷನ್ ಬರುತ್ತೆ. ಸೊ ಆ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 2 ಹೊಸ ಆಪ್ಷನ್ ಸಿಗುತ್ತೆ. ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಅಂತ 2 ಹೊಸ ಆಪ್ಷನ್ ಸಿಗುತ್ತೆ. ಆ 2 ಆಪ್ಷನ್ನ ಆನ್ ಮಾಡಿ ಇಟ್ಕೊಳ್ಳಿ. ಸೊ ಈ 2 ಸೆಟ್ಟಿಂಗನ್ನು ಆನ್ ಮಾಡಿ ಇಟ್ಕೊಂಡ್ರೆ ನೀವು ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡುವಂಥ ಸ್ಟೇಟಸ್ಸು ಸೈಮಲ್ಟೇನಿಯಸ್ಲಿ ನಿಮ್ಮ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ಗೂ ಕೂಡ ಹೋಗುತ್ತೆ ಆ್ಯಂಡ್ ಅಲ್ಲಿ ಹೋಗಿ ಸಪ್ರೇಟ್ ಆಗಿ ನೀವು ಅಪ್ಲೋಡ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಹೋಪ್ಫುಲಿ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲೂ ತುಂಬಾನೇ ಸ್ಟೇಟಸ್ನ ಅಪ್ಲೋಡ್ ಮಾಡುವಂಥ ವ್ಯಕ್ತಿಗಳಿರ್ತಾರೆ. ಸೊ ಆ ವ್ಯಕ್ತಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ನೀವು ಕೂಡ ಫಾಲೋ ಮಾಡ್ಕೊಂಡಿರಿ. ಮತ್ತೆ ಸಿಗ್ತೀನಿ.